10 ಮತ್ತು 11 ಫೆಬ್ರವರಿಯ ಪ್ರಚಲಿತ ಘಟನೆಗಳು. ಫೆಬ್ರವರಿ 10 ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ನ್ಯಾಷನಲ್ ಡಿವಾರ್ಮಿಂಗ್ ಡೇ ಅನ್ನಾಗಿ ಫೆಬ್ರವರಿ 10 ಆಚರಣೆ ಮಾಡುತ್ತೇವೆ. ಇನ್ನು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಬಗ್ಗೆ ನೋಡುವುದಾದ್ರ, ಇದು 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಜಂತುಹುಳು ನಿವಾರಣಾ ಮಾಡುವ ಗುರಿಯನ್ನು ಹೊಂದಿದೆ. ಈ ಜಂತುಹುಳು ನಿವಾರಣೆ ಅಂದ್ರ ಪರಾವಲಂಬಿಗಳು ಅಥವಾ ಕರುಳಿನ ಹುಳುಗಳನ್ನು ನಿರ್ಮೂಲನೆ ಮಾಡುವುದು. ಇದು ವಿಶ್ವದ ಅತಿದೊಡ್ಡ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು 2015ರಲ್ಲಿ ಪ್ರಾರಂಭಿಸಲಾಯಿತು. ಈ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದ್ರ 2015ರಲ್ಲಿ ಪ್ರಾರಂಭಿಸಲಾಯಿತು. ಜನರಿಗೆ ಸೋಂಕು ತಗುಲಿಸುವ 3 ವಿಧದ ಜಂತುಹುಳುಗಳು ಯಾವ್ಯಾವ ಅಂದ್ರ ದುಂಡಾಣು ಹುಳುಗಳು, ರೌಂಡ್ ವಾರ್ಮ್ಸ್, ಚಾಟಿ ಹುಳುಗಳು ಮತ್ತು ಕೊಕ್ಕೆ ಹುಳುಗಳು. ನೆಕ್ಸ್ಟ್ ಫೆಬ್ರವರಿ 10 ವಿಶ್ವ ದ್ವಿದಳ ಧಾನ್ಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಯಾವುದನ್ನಾಗಿ ಆಚರಣೆ ಮಾಡುತ್ತೇವೆ ಅಂದ್ರೆ ವರ್ಲ್ಡ್ ಪಲ್ಸಸ್ ಡೇ ಅನ್ನಾಗಿ ಆಚರಣೆ ಮಾಡುತ್ತೇವೆ ಫೆಬ್ರವರಿ 10. ಇನ್ನು ವಿಶ್ವ ದ್ವಿದಳ ಧಾನ್ಯದ ದಿನದ ಬಗ್ಗೆ ನೋಡುವುದಾದ್ರ, 2016ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಡಿಯಲ್ಲಿ ಈ ದಿನವನ್ನು ವಿಶ್ವ ದ್ವಿದಳ ಧಾನ್ಯಗಳ ದಿನವೆಂದು ಘೋಷಿಸಲಾಯಿತು. ಭಾರತವು ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸುತ್ತದೆ. ಎಷ್ಟು ಪರ್ಸೆಂಟೇಜ್ ಅಂದ್ರೆ ವಿಶ್ವದಾಗ 25% ದ್ವಿದಳ ಧಾನ್ಯವನ್ನು ಭಾರತವು ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್ 2 ನಂಬರ್ ಇರುವುದು ಕೆನಡಾ. ನೆಕ್ಸ್ಟ್ 3rd ನಂಬರ್ ಚೀನಾ 6%. ನೆಕ್ಸ್ಟ್ 4th ನಂಬರ್ ಯುರೋಪಿಯನ್ ಯೂನಿಯನ್ 5% ಉತ್ಪಾದನೆ ಮಾಡುತ್ತದೆ. ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶವು ಪ್ರಥಮ ಸ್ಥಾನದಲ್ಲಿದೆ. ನೆಕ್ಸ್ಟ್ ಭಾರತ ದೇಶವು ದ್ವಿದಳ ಧಾನ್ಯಗಳ ಅತಿದೊಡ್ಡ ಉತ್ಪಾದಕ ಮತ್ತು ಬಳಕೆಯನ್ನ 27% ಮಾಡುತ್ತದೆ. ಇದು ಉತ್ಪಾದನೆಯನ್ನು 25% ಮಾಡುತ್ತದೆ, ಬಳಕೆಯನ್ನ 27% ಮಾಡುತ್ತದೆ. ಮತ್ತ ಎಷ್ಟು ಪರ್ಸೆಂಟ್ ಆಮದನ್ನು ಮಾಡಿಕೊಳ್ಳುತ್ತದೆ ಅಂದ್ರೆ 14% ಆಮದು ಮಾಡಿಕೊಳ್ಳುತ್ತದೆ. ಈ ದ್ವಿದಳ ಧಾನ್ಯಗಳ ಉತ್ಪಾದಕನೂ ಭಾರತ, ಅತಿ ಹೆಚ್ಚು ಬಳಕೆ ಮಾಡುವ ದೇಶನೂ ಭಾರತ, ಅತಿ ಹೆಚ್ಚು ಆಮದುದಾರ ದೇಶನೂ ಭಾರತ. 75% ದ್ವಿದಳ ಧಾನ್ಯ ಉತ್ಪಾದಿಸುವ ರಾಜ್ಯಗಳು ಯಾವ್ಯಾವ ಅಂದ್ರ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತದೆ. ಎಷ್ಟು ಪರ್ಸೆಂಟ್ ಅಂದ್ರೆ 29.67% ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್ ಮಹಾರಾಷ್ಟ್ರ 2ನೇ ನಂಬರ್ ಐತಿ. ಇದು 14.66% ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್ ರಾಜಸ್ಥಾನ 13.75% ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತದೆ. ಈ 3 ರಾಜ್ಯಗಳು ಭಾರತದ 75% ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತವೆ. ಫೆಬ್ರವರಿ 10 ಅಂತಾರಾಷ್ಟ್ರೀಯ ಅಪಸ್ಮಾರ ದಿನ ಅಥವಾ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಅನ್ನಾಗಿ ಆಚರಣೆ ಮಾಡುತ್ತೇವೆ. ಇದು ಫೆಬ್ರವರಿಯಲ್ಲಿ 2ನೇ ಸೋಮವಾರ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನಾಗಿ ಆಚರಿಸುತ್ತೇವೆ. ಇದನ್ನು ಆಯೋಜನೆ ಮಾಡುವವರು ಯಾರ್ಯಾರಂದ್ರ ಇಂಟರ್ನ್ಯಾಷನಲ್ ಬ್ಯೂರೋ ಫಾರ್ ಎಪಿಲೆಪ್ಸಿ ಮತ್ತು ಇಂಟರ್ನ್ಯಾಷನಲ್ ಲೀಗ್ ಅಗ್ನೆಸ್ಟ್ ಎಪಿಲೆಪ್ಸಿ ಇಂದ ಆಯೋಜನೆ ಮಾಡಲಾಗುತ್ತದೆ. ಇದನ್ನ ಆಯೋಜನೆ ಮಾಡಕ್ಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರ ಅಂದ್ರೆ 2015ರಿಂದ ಇದನ್ನು ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನಾಗಿ ಆಚರಿಸಲು ಪ್ರಾರಂಭ ಮಾಡಲಾಯಿತು. ಅಪಸ್ಮಾರ ಇನ್ನು ಎಪಿಲೆಪ್ಸಿ ಅಂದ್ರೆ ಏನಂದ್ರೆ ನೋಡುವುದಾದ್ರ, ಇದನ್ನು ರೋಗಗ್ರಸ್ತವಾಗುವಿಕೆಯ ಅಸ್ವಸ್ಥತೆ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಅಂದ್ರೆ ರೋಗಗ್ರಸ್ತವಾಗುವಿಕೆಯ ಅಸ್ವಸ್ಥತೆ ಎಂದು ಕರೆಯುತ್ತಾರೆ. ಇದು ದೀರ್ಘಕಾಲದ ಮೆದುಳಿನ ಅಸ್ವಸ್ಥತೆಯಾಗಿದ್ದು ಅಲ್ಲಿ ನರಕೋಶಗಳು ಸರಿಯಾಗಿ ಸಂಕೇತಿಸುವುದಿಲ್ಲ. ಇದು ಪುನರಾವರ್ತಿತ ರೋಗಗ್ರಸ್ತವಾಗುವಿಕೆಯ ಕಾರಣವಾಗುತ್ತದೆ. ಮೆದುಳಿನ ನರಗಳು ಇದನ್ನ ಏನು ಸಂಕೇತ ಮಾಡೋಲಕ್ಕ ಅದನ್ನ ಅಸ್ವಸ್ಥತೆನ ಆಗಿಬಿಡ್ತಾವು. ಇದನ್ನ ಪುನರಾವರ್ತಿತ ರೋಗಗ್ರಸ್ತವಾಗುವಿಕೆಗಳಿಗೆ ಕಾರಣವಾಗುತ್ತದೆ. ನೆಕ್ಸ್ಟ್ ಫೆಬ್ರವರಿ 11 ಅಂತಾರಾಷ್ಟ್ರೀಯ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. 2025 ಅಂತಾರಾಷ್ಟ್ರೀಯ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ದಿನವನ್ನು ಈ ದಿನದ 10ನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. 2015ರಲ್ಲಿ ಯುಎನ್ ಜನರಲ್ ಅಸೆಂಬ್ಲಿಯಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ವಹಿಸುವ ನಿರ್ಣಾಯಕ ಪಾತ್ರವನ್ನು ಗುರುತಿಸಲು ವಾರ್ಷಿಕ ಅಂತಾರಾಷ್ಟ್ರೀಯ ದಿನವನ್ನು ಸ್ಥಾಪಿಸಲು ನಿರ್ಧರಿಸಿತು. ನೆಕ್ಸ್ಟ್ ಫೆಬ್ರವರಿ 11 ವಿಶ್ವ ಯುನಾನಿ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಈ ವಿಶ್ವ ಯುನಾನಿ ದಿನದ ಬಗ್ಗೆ ನೋಡುವುದಾದ್ರ, ಯುನಾನಿ ವೈದ್ಯ, ಶಿಕ್ಷಣ ತಜ್ಞ ಮತ್ತು ಸ್ವತಂತ್ರ ಹೋರಾಟಗಾರ ಹಕೀಂ ಅಜ್ಮಲ್ ಖಾನ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸಲಾಗುತ್ತದೆ. ಇದನ್ನು ಯಾರ ಜನ್ಮ ವಾರ್ಷಿಕೋತ್ಸವದ ಸಲುವಾಗಿ ಆಚರಿಸಲಾಗುತ್ತದೆ? ಹಕೀಂ ಅಜ್ಮಲ್ ಖಾನ್ ಅವರ. ಯುನಾನಿ ಔಷಧವು ಕ್ರಿಸ್ತಪೂರ್ವ 460ರಲ್ಲಿ ಹಿಪೋಕ್ರಟಿಸ್ನ ಬೋಧನೆಗಳನ್ನು ಆಧರಿಸಿದ ಪ್ರಾಚೀನ ಗ್ರೀಕ್ ವೈದ್ಯಕೀಯ ಪದ್ಧತಿಯಾಗಿದೆ. ಇದು ಯುನಾನಿ ಅಂದ್ರೆ ಏನಂದ್ರ, ಇದು ಹಿಪೋಕ್ರಟಿಸ್ನ ಬೋಧನೆಗಳನ್ನು ಆಧರಿಸಿದ ಪ್ರಾಚೀನ ಗ್ರೀಕ್ ವೈದ್ಯಕೀಯ ಒಂದು ಪದ್ಧತಿಯಾಗಿದೆ.
ಆಯುಷ್ ಸಚಿವಾಲಯದ ಅಧೀನದಲ್ಲಿರುವ ಪ್ರಮುಖ ಸಂಶೋಧನಾ ಮಂಡಳಿಯಾದ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯುನಾನಿ ಮೆಡಿಸಿನ್ CCRUM ಫೆಬ್ರವರಿ 11ರಿಂದ 12, 2025ರಿಂದ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಸಮಗ್ರ ಆರೋಗ್ಯ ಪರಿಹಾರಗಳಿಗಾಗಿ ಯುನಾನಿ ಔಷಧದಲ್ಲಿ ನಾವೀನ್ಯತೆಗಳು ಮುಂದಕ್ಕೆ ಒಂದು ಮಾರ್ಗ ಎಂಬ ವಿಶಿಷ್ಟ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ಈ ಸಮ್ಮೇಳನದ ಉದ್ಘಾಟನೆ ಮಾಡಿದವರು ಯಾರಂದ್ರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದನ್ನ ಉದ್ಘಾಟನೆ ಮಾಡಿದರು. ನೆಕ್ಸ್ಟ್ 1ರಿಂದ 10 ಫೆಬ್ರವರಿವರೆಗಿನ ಪ್ರಮುಖ ದಿನಗಳನ್ನು ನೋಡುವುದಾದ್ರ 1 ಫೆಬ್ರವರಿಯನ್ನ ಭಾರತೀಯ ಕರಾವಳಿ ಕಾವಲು ಪಡೆಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಮತ್ತ 2 ಫೆಬ್ರವರಿಯನ್ನ ವಿಶ್ವ ಜೌಗು ದಿನ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅನ್ನಾಗಿ ಆಚರಣೆ ಮಾಡುತ್ತೇವೆ. 2 ಫೆಬ್ರವರಿಯನ್ನ ಸಂಧಿವಾತ ಜಾಗೃತಿ ದಿನ ಅನ್ನಾಗಿ ಆಚರಣೆ ಮಾಡುತ್ತೇವೆ. 4 ಫೆಬ್ರವರಿಯನ್ನ ವಿಶ್ವ ಕ್ಯಾನ್ಸರ್ ದಿನ ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನಾಗಿ ಆಚರಣೆ ಮಾಡುತ್ತೇವೆ. 6 ಫೆಬ್ರವರಿಯನ್ನ ಮಹಿಳೆಯರ ಜನನಾಂಗ ಊನಗೊಳಿಸುವಿಕೆಗೆ ಶೂನ್ಯ ಸಹಿಷ್ಣುತೆಯ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಯಾವುದಂದ್ರ ಇಂಟರ್ನ್ಯಾಷನಲ್ ಡೇ ಆಫ್ ಜೀರೋ ಟಾಲರೆನ್ಸ್ ಫಾರ್ ಫಿಮೇಲ್ ಜೆನಿಟಲ್ ಮ್ಯುಟಿಲೇಷನ್. ನೆಕ್ಸ್ಟ್ 6 ಫೆಬ್ರವರಿಯನ್ನ ಸೇಫರ್ ಇಂಟರ್ನೆಟ್ ಡೇ ಸುರಕ್ಷಿತ ಇಂಟರ್ನೆಟ್ ದಿನವನ್ನಾಗಿ ಆಚರಿಸುತ್ತೇವೆ. 10 ಫೆಬ್ರವರಿಯನ್ನ ನ್ಯಾಷನಲ್ ಡಿವಾರ್ಮಿಂಗ್ ಡೇ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ನೆಕ್ಸ್ಟ್ 10 ಫೆಬ್ರವರಿಯನ್ನ ವರ್ಲ್ಡ್ ಪಲ್ಸಸ್ ಡೇ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಗೆಲುವು ಸಾಧಿಸಿದೆ. ದೆಹಲಿಯಲ್ಲಿ ಚುನಾವಣೆ ನಡೆದಿದ್ದಾವೆ. ಆ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಗೆಲುವನ್ನು ಸಾಧಿಸಿದೆ. ದೆಹಲಿಯಲ್ಲಿರುವ ಒಟ್ಟು ಸ್ಥಾನಗಳ ಸಂಖ್ಯೆ 70. ಆ 70 ಸ್ಥಾನಗಳಲ್ಲಿ ಸ್ಪರ್ಧೆ ನಡೆಸಿದ ಸ್ಥಾನಗಳು 68. ಆ 68 ಸ್ಥಾನಗಳಲ್ಲಿ 48 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಮೂಲಕ 26 ವರ್ಷಗಳಿಗೂ ಹೆಚ್ಚು ಕಾಲದ ನಂತರ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಪುನರಾಗಮನ ಮಾಡಿದೆ. ಇನ್ನು ನೆಕ್ಸ್ಟ್ ಆಮ್ ಆದ್ಮಿ ಪಕ್ಷ AAP 22 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಬಿಜೆಪಿ ಎಷ್ಟು ಮತಗಳ ಪಾಲನ್ನು ಹೊಂದಿದೆ ಅಂದ್ರ 45.56 ಮತಗಳ ಪಾಲನ್ನು ಹೊಂದಿದೆ. ಆಮ್ ಆದ್ಮಿ ಪಾರ್ಟಿ 43.57% ಮತಗಳ ಪಾಲುಗಳನ್ನು ಹೊಂದಿದೆ. ಕಾಂಗ್ರೆಸ್ 6.34% ಮತಗಳ ಪಾಲುಗಳನ್ನು ಹೊಂದಿದೆ. ಮಾಜಿ ಮುಖ್ಯಮಂತ್ರಿ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಯಾರಂದ್ರ ಅತಿಶಿ ಅವರು ಇಲ್ಲಿ ಕಲ್ಕಾಜಿ ಸ್ಥಾನದಿಂದ ಗೆದ್ದಿದ್ದಾರೆ. ಕಲ್ಕಾಜಿ MLA ಕ್ಷೇತ್ರದಿಂದ ಅತಿಶಿ ಅವರು ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಗ್ರಾಮಾಭಿವೃದ್ಧಿಗಾಗಿ ಒಡಿಶಾ ಸರ್ಕಾರ ವಿಕಾಸಿತ ಗಾಂವ್ ಯೋಜನೆಯನ್ನು ಪ್ರಾರಂಭಿಸಿದೆ. ವಿಕಾಸಿತ ಗಾಂವ್ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಅದಕ್ಕ ಒಡಿಶಾ ಸರ್ಕಾರ ರಾಜ್ಯದ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗಾಗಿ ಒಡಿಶಾದ ಮುಖ್ಯಮಂತ್ರಿ ಯಾರಂದ್ರ ಮೋಹನ್ ಚರಣ್ ಮಾಝಿ ವಿಕಾಸಿತ ಗಾಂವ್ ವಿಕಾಸಿತ ಒಡಿಶಾ ಯೋಜನೆಯನ್ನು ಪ್ರಾರಂಭಿಸಿದರು. ಒಡಿಶಾದ ಮುಖ್ಯಮಂತ್ರಿ ಯಾರಂದ್ರ ಮೋಹನ್ ಚರಣ್ ಮಾಝಿ. ರಾಜ್ಯ ರಾಜಧಾನಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಜಾಂಕಿಯಾ ಗ್ರಾಮದಲ್ಲಿ ಮುಖ್ಯಮಂತ್ರಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಜಾಂಕಿಯಾ ಗ್ರಾಮದಲ್ಲಿ ಈ ಯೋಜನೆಯ ಅನುಷ್ಠಾನವು ಹಳ್ಳಿಗಳು ಮತ್ತು ಪಟ್ಟಣಗಳ ನಡುವಿನ ಅಂತರವನ್ನು ಕೊನೆಗೊಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಲ್ಲಿ ಲಭ್ಯವಿರುವ ಎಲ್ಲಾ ಸೌಕರ್ಯಗಳನ್ನು ಪಡೆಯುತ್ತಾರೆ. ಫೆಬ್ರವರಿ 9 ಗಲ್ಫ್ ಆಫ್ ಅಮೆರಿಕಾ ದಿನ ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಗುರುತಿಸಿದ್ದಾರೆ. ಹಿಂದೆ ಮೆಕ್ಸಿಕೋ ಕೊಲ್ಲಿ ಎಂದು ಕರೆಯಲಾಗುತ್ತಿದ್ದ ಪ್ರದೇಶದ ಮರುನಾಮಕರಣವನ್ನು ಇದು ಆಚರಿಸಲಾಗುತ್ತದೆ. ಇದು ಗಲ್ಫ್ ಆಫ್ ಮೆಕ್ಸಿಕೋ ಕೊಲ್ಲಿ. ಇನ್ನು ಮೆಕ್ಸಿಕೋ ಕೊಲ್ಲಿ ಬಗ್ಗೆ ನೋಡುವುದಾದ್ರ ಇದು ಉತ್ತರ ಅಮೆರಿಕಾದ ಆಗ್ನೇಯ ಕರಾವಳಿಯ ಗಡಿಯಾಗಿದೆ. ಇದು ಉತ್ತರ ಅಮೆರಿಕ ಇದೆ. ಟೋಟಲ್ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಇದರದ ಆಗ್ನೇಯ ಕರಾವಳಿಯ ಗಡಿಯಾಗಿದೆ. ಇದು ಫ್ಲೋರಿಡಾ ಜಲಸಂಧಿಯಿಂದ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಮತ್ತು ಯುಕಟಾನ್ ಚಾನೆಲ್ಗಳಿಂದ ಕೆರೆಬಿಯನ್ ಸಮುದ್ರಕ್ಕೆ ಸಂಪರ್ಕವನ್ನು ಹೊಂದಿದೆ. ಇದು ಅಟ್ಲಾಂಟಿಕ್ ಮಹಾಸಾಗರದ ಅಂಚಿನ ಸಮುದ್ರ. ಇದು ಅಟ್ಲಾಂಟಿಕ್ ಓಷಿಯನ್. ಇದು ವಿಶ್ವದ ಅತಿ ದೊಡ್ಡ ಕೊಲ್ಲಿಯಾಗಿದೆ. ಇದು ಕ್ವಶನ್ ಆಗಿದೆ. ವಿಶ್ವದ ಅತಿ ದೊಡ್ಡ ಕೊಲ್ಲಿ ಯಾವುದಂದ್ರೆ ಮೆಕ್ಸಿಕೋ ಕೊಲ್ಲಿ. ನೆಕ್ಸ್ಟ್ ಏರೋ ಇಂಡಿಯಾ 2025 ಏರೋ ಇಂಡಿಯಾ ಶೋ 2025 ನಡೆಯುತ್ತಾ. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2025 ವಾಯು ಪ್ರದರ್ಶನ. ಏರೋ ಇಂಡಿಯಾದ 15ನೇ ಆವೃತ್ತಿಯನ್ನು ರಕ್ಷಣಾ ಮಂತ್ರಿ ಉದ್ಘಾಟಿಸಿದ್ದಾರೆ. ರಕ್ಷಣಾ ಮಂತ್ರಿ ಯಾರಂದ್ರೆ ರಾಜನಾಥ್ ಸಿಂಗ್ ಅವರು ಏರೋ ಇಂಡಿಯಾದ 15ನೇ ಆವೃತ್ತಿಯನ್ನು ಆಚರಣೆ ಮಾಡಿದರು. ಇದು ಏಷ್ಯಾದ ಅತಿ ದೊಡ್ಡ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರದರ್ಶನವಾಗಿದೆ. ಏರೋ ಇಂಡಿಯಾ ಭಾರತದ ಬೆಂಗಳೂರಿನ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ನಡೆಯುವ ದ್ವೈವಾರ್ಷಿಕ, ಇದು ಇಂಪಾರ್ಟೆಂಟ್, ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎಂದು ಕೇಳ್ತಾರೆ. ದ್ವೈವಾರ್ಷಿಕ ವಾಯು ಪ್ರದರ್ಶನ ಮತ್ತು ವಾಯುಯಾನ ಪ್ರದರ್ಶನವಾಗಿದೆ. 15ನೇ ಆವೃತ್ತಿಯನ್ನು ಫೆಬ್ರವರಿ 10, 2025 ಪ್ರಾರಂಭ ಮಾಡಲಾಗಿದೆ. ರಕ್ಷಣಾ ಪ್ರದರ್ಶನ ಸಂಸ್ಥೆ, ರಕ್ಷಣಾ ಉತ್ಪಾದನಾ ಇಲಾಖೆ,
ರಕ್ಷಣಾ ಸಚಿವಾಲಯ ಇದನ್ನ ಏರೋ ಇಂಡಿಯಾ ಆವೃತ್ತಿಯನ್ನು ಆಯೋಜಿಸಿದೆ. 5 ದಿನಗಳ ಈ ಕಾರ್ಯಕ್ರಮವು ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ಮುಖಂಡರು, ವಾಯುಪಡೆ ಅಧಿಕಾರಿಗಳು, ವಿಜ್ಞಾನಿಗಳು, ರಕ್ಷಣಾ ವಲಯದ ತಜ್ಞರು, ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಪ್ರಪಂಚಾದ್ಯಂತ ಇತರ ಪಾಲುದಾರರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಲಿದೆ. ನೆಕ್ಸ್ಟ್, ಬಜೆಟ್ 2025-26 ಬಜೆಟ್ ನಲ್ಲಿ ರಕ್ಷಣಾ ಸಚಿವಾಲಯಕ್ಕೆ ದಾಖಲೆಯ 6.81 ಲಕ್ಷ ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ಬಜೆಟ್ ಒಳಗ ರಕ್ಷಣಾ ಸಚಿವಾಲಯಕ್ಕೆ ಎಷ್ಟು ಇಟ್ಟರತ್ತೆ ಕೇಳ್ತಾರ, ಅದಕ್ಕೆ 6.81 ಲಕ್ಷ ರೂಪಾಯಿ ರಕ್ಷಣಾ ಸಚಿವಾಲಯಕ್ಕೆ ಹಂಚಿಕೆ ಮಾಡಲಾಗಿದೆ. 2025ನ ರಕ್ಷಣಾ ಸಚಿವಾಲಯವು ಸುಧಾರಣೆಗಳ ವರ್ಷ, ಇಯರ್ ಆಫ್ ರಿಫಾರ್ಮ್ಸ್ ಎಂದು ಘೋಷಣೆ ಮಾಡಲಾಗಿದೆ. ಇದು ಕ್ವಶನ್ ಆಗತ್ತ, ಏನಂದ್ರ ರಕ್ಷಣಾ ಸಚಿವಾಲಯವು 2025 ಯಾವ ವರ್ಷ ಎಂದು ಘೋಷಣೆ ಮಾಡಲಾಗಿದೆ. ಇದು ಸುಧಾರಣೆಗಳ ವರ್ಷ ಅಥವಾ ಇಯರ್ ಆಫ್ ರಿಫಾರ್ಮ್ಸ್ ಎಂದು ಘೋಷಣೆ ಮಾಡಲಾಗಿದೆ. ಸೈಕ್ಲೋನ್ 2025, ಸೈಕ್ಲೋನ್ 2025. ಇಂಡಿಯಾ ಅಂಡ್ ಈಜಿಪ್ಟ್ ಬಿಗಿನ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇನ್ ರಾಜಸ್ಥಾನ್. ಇದು 3rd ಎಡಿಷನ್. ಭಾರತ ಮತ್ತು ಈಜಿಪ್ಟ್ ನಡುವಿನ ಯಾವ್ಯಾವ ದೇಶಗಳ ನಡುವೆ ನಡೆಯುತ್ತೆ ಸೈಕ್ಲೋನ್ ಎಕ್ಸರ್ಸೈಸ್ ಅಂತ ಕೇಳ್ತಾರ. ಈ ಭಾರತ ಮತ್ತು ಈಜಿಪ್ಟ್ ನಡುವಿನ 3ನೇ ಜಂಟಿ ಮಿಲಿಟರಿ ವ್ಯಾಯಾಮ ಸೈಕ್ಲೋನ್ 2025 ರಾಜಸ್ಥಾನದಲ್ಲಿ ಪ್ರಾರಂಭವಾಗಲಿದೆ. ಈ ಸೈಕ್ಲೋನ್ ವ್ಯಾಯಾಮ ರಾಜಸ್ಥಾನದಲ್ಲಿ ನಡೆಯಲಿದೆ. ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಇದು ನಡೆಯುತ್ತದೆ. ಫೆಬ್ರವರಿ 10, 2025ರಿಂದ 14 ದಿನಗಳ ಇದು ನಡೆಯುತ್ತದೆ. ಮರುಭೂಮಿ ಪರಿಸರದಲ್ಲಿ ವಿಶೇಷ ಪಡೆಗಳ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಭಾರತೀಯ ಸೇನಾ ತುಕಡಿಯನ್ನು ಪ್ಯಾರಾಚೂಟ್ ರೆಜಿಮೆಂಟ್ ಸಿಬ್ಬಂದಿ ಪ್ರತಿನಿಧಿಸುತ್ತಾರೆ. ಭಾರತೀಯ ಸೇನಾಪಡೆಯನ್ನು ಯಾರ ಪ್ರತಿನಿಧಿಸುತ್ತಾರೆ ಅಂದ್ರ ಪ್ಯಾರಾಚೂಟ್ ರೆಜಿಮೆಂಟ್ ದವರು. ಈಜಿಪ್ಟ್ ತುಕಡಿಯಲ್ಲಿ ಈಜಿಪ್ಟ್ ಕಮಾಂಡೋ, CS ಸ್ಕ್ವಾಡ್ರನ್ ಮತ್ತು ಈಜಿಪ್ಟ್ ಏರ್ಬೋರ್ನ್ ಪ್ಲಟೂನ್ ಸೇರಿವೆ. ಈ ಎಕ್ಸರ್ಸೈಸ್ ಸೈಕ್ಲೋನ್ ಮೊದಲ ಆವೃತ್ತಿಯನ್ನು 2023ರಲ್ಲಿ ಭಾರತದಲ್ಲಿಯೇ ನಡೆಸಲಾಯಿತು. ಇನ್ನ ಡೆಸರ್ಟ್ ವಾರಿಯರ್ ಈ ಎರಡೂ ದೇಶಗಳು ಯಾವ್ಯಾವ ಅಂದ್ರ ಈಜಿಪ್ಟ್ ಮತ್ತು ಭಾರತ ದೇಶಗಳ ನಡುವೆ ವಾಯುಪಡೆಗಳ ನಡುವೆ ನಡೆಸಲಾದ ಮತ್ತೊಂದು ದ್ವಿಪಕ್ಷೀಯ ವ್ಯಾಯಾಮವಾಗಿದೆ. ನೆಕ್ಸ್ಟ್, ದಿಮುತ್ ಕರುಣರತ್ನೆ ಶ್ರೀಲಂಕಾದ ಮಾಜಿ ನಾಯಕ. ಯಾವ ದೇಶದ ಅಂತ ಕೇಳ್ತಾರ, ಶ್ರೀಲಂಕಾದ ಮಾಜಿ ನಾಯಕ ದಿಮುತ್ ಕರುಣರತ್ನೆ 100ನೇ ಟೆಸ್ಟ್ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಹೊಂದಿದರು. ಶ್ರೀಲಂಕಾದ ಮಾಜಿ ನಾಯಕ ಮತ್ತು ಆರಂಭಿಕ ದಿಮುತ್ ಕರುಣರತ್ನೆ ಶ್ರೀಲಂಕಾದ ಗಾಲೆಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 100ನೇ ಟೆಸ್ಟ್ ಆಡಿದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದರು. 7222 ಟೆಸ್ಟ್ ರನ್ಗಳು ವೃತ್ತಿ ಜೀವನದ ಅತ್ಯುತ್ತಮ ಸ್ಕೋರ್ 244. ನಾಯಕರಾದ ಈ ಕರುಣರತ್ನೆ ಅವರು 2019 ಮತ್ತು 23 ನಡುವೆ 30 ಟೆಸ್ಟ್ಗಳಲ್ಲಿ ಶ್ರೀಲಂಕಾವನ್ನು ಮುನ್ನಡೆಸಿದರು. ನೆಕ್ಸ್ಟ್, ಜೆಪ್ಟೋ ವಿಶ್ವದ 2ನೇ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ವಿಶ್ವದ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ 2ನೇ ಮೊಬೈಲ್ ಅಪ್ಲಿಕೇಶನ್ ಯಾವುದಂದ್ರ ಜೆಪ್ಟೋ. ಇದು ಯಾವ ವಿಭಾಗದಲ್ಲಿ? ಆಹಾರ ಮತ್ತು ಪಾನೀಯ ವಿಭಾಗದಲ್ಲಿ. ಇನ್ನ ನೋಡುದಾದ್ರ ಸೆನ್ಸರ್ ಟವರ್ ಬಿಡುಗಡೆ ಮಾಡಿದ ಇದು ಆಹಾರ ಮತ್ತು ಪಾನೀಯ ಅಪ್ಲಿಕೇಶನ್. ಇದನ್ನ ಯಾರ ರಿಪೋರ್ಟ್ ಬಿಡುಗಡೆ ಮಾಡಿದಂದ್ರ ಸೆನ್ಸರ್ ಟವರ್ ಬಿಡುಗಡೆ ಮಾಡಿದ ದತ್ತಾಂಶದ ಪ್ರಕಾರ 2024ರಲ್ಲಿ ಆಹಾರ ಮತ್ತು ಪಾನೀಯ ವಿಭಾಗದಲ್ಲಿ ಜೆಪ್ಟೋ ವಿಶ್ವದ 2ನೇ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಈ ವಿಭಾಗದಲ್ಲಿ ಇತರ ಭಾರತೀಯ ಕಂಪನಿಗಳೆಂದರೆ ಆಹಾರ ಮತ್ತು ದಿನಸಿ ವಿತರಣಾ ಕಂಪನಿಗಳಾದ ಜೊಮ್ಯಾಟೊ 5ನೇ ಸ್ಥಾನದಲ್ಲಿದೆ ಮತ್ತು ಅದರ ಸ್ಪರ್ಧಿ ಸ್ವಿಗ್ಗಿ 9ನೇ ಸ್ಥಾನದಲ್ಲಿದೆ. ಜೆಪ್ಟೋ 2nd ಸ್ಥಾನದಲ್ಲಿದ್ರ ಜೊಮ್ಯಾಟೊ 5ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಸ್ವಿಗ್ಗಿ 9ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶ ಆಪರೇಷನ್ ಡೆವಿಲ್ ಅನ್ನು ಪ್ರಾರಂಭಿಸಿದೆ. ಬಾಂಗ್ಲಾದೇಶದ ಗಾಜಿಪುರದಲ್ಲಿ 4 ದಿನಗಳಿಂದ ಹೆಚ್ಚುತ್ತಿರುವ ಅಶಾಂತಿ ಮತ್ತು ಹಿಂಸಾಚಾರಕ್ಕೆ ಪ್ರತಿಕ್ರಿಯೆಯಾಗಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಯಾರಂದ್ರ ಮೊಹಮ್ಮದ್ ಯೂನುಸ್ ಅವರ ನೇತೃತ್ವದ ಮಧ್ಯಂತರ ಸರ್ಕಾರವು ಆಪರೇಷನ್ ಡೆವಿಲ್ ಹಂಟ್ ಅನ್ನು ಪ್ರಾರಂಭಿಸಿತು. ಇದು ಇಂಪಾರ್ಟೆಂಟ್. ಆಪರೇಷನ್ ಡೆವಿಲ್ ಹಂಟ್ ಅನ್ನು ಪ್ರಾರಂಭಿಸಿದ ರಾಷ್ಟ್ರ ಯಾವುದು ಅಂತ ಕೇಳ್ತಾರ, ಅದಕ್ಕೆ ಉತ್ತರ ಬಾಂಗ್ಲಾದೇಶ. ಇದರ ಪರಿಣಾಮವಾಗಿ 1308 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಆಪರೇಷನ್ ಡೆವಿಲ್ ಹಂಟ್ ನಲ್ಲಿ 1308 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ನೆಕ್ಸ್ಟ್, ಬಿಮ್ಸ್ಟೆಕ್ ಯುವ ಶೃಂಗಸಭೆ ನೋಡುವುದಾದ್ರ ಇದು ಯಾಕೆ ಸುದ್ದಿಯಲ್ಲಿ ತಂದ್ರ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರು ಗುಜರಾತ್ನ ಗಾಂಧಿನಗರದಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಯುವ ಶೃಂಗಸಭೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಇದು ಬಿಮ್ಸ್ಟೆಕ್ ರಾಷ್ಟ್ರಗಳ ಯುವಕರಲ್ಲಿ ಸಹಕಾರವನ್ನು ಉತ್ತೇಜಿಸುವ ಮತ್ತು ನಾಯಕತ್ವ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಿತು.
ಬಿಮ್ಸ್ಟೆಕ್ ಯುವ ಶೃಂಗಸಭೆ 2025 ಬಗ್ಗೆ ನೋಡುವುದಾದ್ರೆ ಇದರ ಮೂಲ ಬಿಮ್ಸ್ಟೆಕ್ ಯುವ ಶೃಂಗಸಭೆ 2025 4ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಪರಿಕಲ್ಪನೆ ಮಾಡಲಾಯಿತು. ಎಲ್ಲಿ ಅಂದ್ರೆ ಇದ ನೇಪಾಳದಲ್ಲಿ 4ನೇ ಬಿಮ್ಸ್ಟೆಕ್ ಶೃಂಗಸಭೆ ನಡೆಯಿತು. ಅಲ್ಲಿಂದ ಯುವ ಶೃಂಗಸಭೆಯನ್ನ ನಡೆಸಬೇಕಂತೇಳಿ ಪ್ರಸ್ತಾವನೆ ಮಾಡಲಾಯಿತು. ಇದರ 2025 ಆತಿಥೇಯ ನಗರ ಯಾವ್ದಂದ್ರ ಗಾಂಧಿನಗರ, ಗುಜರಾತ್ನ ಗಾಂಧಿನಗರ. ಇದನ್ನ ಆಯೋಜನೆ ಮಾಡಿದವರು ಯಾರಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯ ಮತ್ತು ಭಾರತೀಯ ಕೈಗಾರಿಕಾ ಒಕ್ಕೂಟದ ಯುವ ಭಾರತೀಯರ ಒಕ್ಕೂಟ ಜ್ಞಾನ ಫಲದವರಾಗಿ ಆಯೋಜನೆಯನ್ನ ಮಾಡಿದರು. ಇದರ ಥೀಮ್ ಅಥವಾ ಧ್ಯೇಯವಾಕ್ಯ ಏನಂದ್ರ ಬಿಮ್ಸ್ಟೆಕ್ ಅಂತರ ವಿನಿಮಯಕ್ಕೆ ಸೇತುವೆಯಾಗಿ ಯುವಕರು. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಬಿಮ್ಸ್ಟೆಕ್ ಯುವ ಶೃಂಗಸಭೆಯ ಗುರಿ ಏನಂದ್ರ ಈ ಶೃಂಗಸಭೆಯು ಬಿಮ್ಸ್ಟೆಕ್ ರಾಷ್ಟ್ರಗಳ ಯುವ ನಾಯಕರಿಗೆ ಪ್ರಾದೇಶಿಕ ಸಹಕಾರ ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ನೆಕ್ಸ್ಟ್, ಬಿಮ್ಸ್ಟೆಕ್ ಬಗ್ಗೆ ನೋಡೋದಾದ್ರ ಬಿಮ್ಸ್ಟೆಕ್ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರ 6 ಜೂನ್ 1997ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಇಂಪಾರ್ಟೆಂಟ್. 6 ಜೂನ್ 1997ರಲ್ಲಿ ಬ್ಯಾಂಕಾಕ್ ಘೋಷಣೆ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ಢಾಕಾದಲ್ಲಿ, ಬಾಂಗ್ಲಾದೇಶದ ಢಾಕಾದಲ್ಲಿ. ಇದೊಂದು ಶಾಶ್ವತ ಕಾರ್ಯದರ್ಶಿ ಕ್ಷೇತ್ರ ಇದೆ ಢಾಕಾ. ಇದರ ಸ್ಥಾಪಕ ಘೋಷಣೆ ಯಾವ ಘೋಷಣೆ ಪ್ರಕಾರ ಇದನ್ನು ಘೋಷಣೆ ಮಾಡಲಾಯಿತ? ಬಿಮ್ಸ್ಟೆಕ್ ಘೋಷಣೆ 2004ರ ಬಿಮ್ಸ್ಟೆಕ್ ಘೋಷಣೆ ಪ್ರಕಾರ ಸ್ಥಾಪನೆ ಮಾಡಲಾಯಿತು. ಇದರ ಸದಸ್ಯ ರಾಷ್ಟ್ರಗಳು, ಬಿಮ್ಸ್ಟೆಕ್ ನ ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ, ಭೂತಾನ, ಭಾರತ, ಮಯನ್ಮಾರ, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್. ಇದು ಇಂಪಾರ್ಟೆಂಟ್. ಸದಸ್ಯ ರಾಷ್ಟ್ರಗಳು ಎಷ್ಟೊತ್ತಿ ಕೇಳ್ತಾರ ಮತ್ತೆ ಯಾವ್ಯಾವ ಅಂತ ಕೇಳ್ತಾರ. ಬಿಮ್ಸ್ಟೆಕ್ ನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಂದ್ರ ರಾಯಭಾರಿ ಇಂದ್ರಮಣಿ ಪಾಂಡೆ. ಇವರು ಭಾರತ ದೇಶದವರು. ನೆಕ್ಸ್ಟ್, ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ. ಇದರ ಬಗ್ಗೆ ನೋಡುವುದಾದ್ರ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂದ್ರ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯವು ಭಾರತದ 2ನೇ ಚಿರತೆಯ ಆವಾಸ ಸ್ಥಾನವಾಗಲಿದ್ದು 2025ರ ಬೇಸಿಗೆಯ ಮೊದಲು ದಕ್ಷಿಣ ಆಫ್ರಿಕಾದಿಂದ 6ರಿಂದ 8 ಚಿರತೆಗಳು ಆಗಮಿಸುವ ನಿರೀಕ್ಷೆ ಇದೆ. ನೆಕ್ಸ್ಟ್, ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ನೋಡುವುದಾದ್ರ ವಾಯುವ್ಯ ಪ್ರದೇಶದಲ್ಲಿ ಮಧ್ಯಪ್ರದೇಶದ ರಾಜಸ್ಥಾನದ ಗಡಿಯಲ್ಲಿದೆ. ಇಲ್ಲಿದೆ. ಇದು ರಾಜಸ್ಥಾನ, ಇದ ಮಧ್ಯಪ್ರದೇಶ. ಇವೆರಡು ವಾಯುವ್ಯ ಸ್ಥಾನ ಒಳಗ ಮಧ್ಯಪ್ರದೇಶ ವಾಯುವ್ಯ ಸ್ಥಾನದ ರಾಜಸ್ಥಾನದ ಗಡಿಯಲ್ಲಿ ಇಲ್ಲಿ ಕಂಡು ಬರುತ್ತದೆ. 368 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಕತಿಯಾರ್ ಗಿರ್ ವನ ಪತನಶೀಲ ಅರಣ್ಯ ಪರಿಸರ ಪ್ರದೇಶದೊಳಗೆ ಇದು ಇದೆ. ಚಂಬಲ್ ನದಿಯಿಂದ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ವೈವಿಧ್ಯಮಯ ಆವಾಸ ಸ್ಥಾನವನ್ನು ರೂಪಿಸುತ್ತದೆ. ಇಲ್ಲೇ ಚಂಬಲ್ ನದಿ ಕಂಡು ಬರುತ್ತದೆ. ಇಲ್ಲಿ ಕಂಡು ಬಂದ್ರ ಅದು ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯವನ್ನು 2 ಭಾಗಗಳಾಗಿ ಮಾಡಿದೆ. ಭಾರತದಲ್ಲಿ ಮೊದಲ ಚಿರತೆ ಮರುಪರಿಚಯ ತಾಣ ಕುನೋ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 2022-2023ರಲ್ಲಿ ನಮೀಬಿಯಾದಿಂದ 8 ಚಿರತೆಗಳು ಮತ್ತು ದಕ್ಷಿಣ ಆಫ್ರಿಕಾದಿಂದ ಮೊದಲ ಚಿರತೆ ಸ್ಥಳಾಂತರವನ್ನು ಆಯೋಜಿಸಲಾಗಿದೆ. ಚಿರತೆ ಅಲ್ಲದ ಚೀತಾ. ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಈಗ ಈ ಜಾತಿಗಳ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ದೀರ್ಘಕಾಲೀನ ಸಂರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು 2ನೇ ಚಿರತೆಯ ಚೀತಾಗಳ ಆವಾಸ ಸ್ಥಾನವಾಗಿ ಆಯ್ಕೆಯಾಗಿದೆ. ನೆಕ್ಸ್ಟ್, ಸುದ್ದಿಯಲ್ಲಿರುವ ಸ್ಥಳಗಳು. ನಮೀಬಿಯಾ. ಈ ನಮೀಬಿಯಾದ ರಾಜಧಾನಿ ಯಾವ್ದಂದ್ರ ವಿಂಡ್ಹೋಕ್. ಇದು ಯಾವ ಕಾರಣಕ್ಕೆ ಸುದ್ದಿಯಲ್ಲಿದೆ ಅಂದ್ರ ನಮೀಬಿಯಾದ ಮೊದಲ ಅಧ್ಯಕ್ಷ, ನಮೀಬಿಯಾದ ರಾಷ್ಟ್ರದ ಸ್ಥಾಪಕ ಪಿತಾಮಹ ಸ್ಯಾಮ್ ನುಜಮಾ ಅವರು 95ನೇ ವಯಸ್ಸಿನಲ್ಲಿ ನಿಧನರಾದರು. ಆದ ಕಾರಣದಿಂದ ನಮೀಬಿಯಾ ರಾಷ್ಟ್ರವು ಸುದ್ದಿಯಲ್ಲಿದೆ. ಇದರ ರಾಜಕೀಯ ವೈಶಿಷ್ಟ್ಯತೆಗಳನ್ನು ನೋಡುವುದಾದ್ರೆ ನಮೀಬಿಯಾದ ಇದು ಎಲ್ಲೈತೆ ಅಂದ್ರ ಆಫ್ರಿಕಾದ ನೈಋತ್ಯ ಕರಾವಳಿಯಲ್ಲಿದೆ. ಇದು ಆಫ್ರಿಕಾ. ಈ ಆಫ್ರಿಕಾದ ಇದು ನೈಋತ್ಯ ಕರಾವಳಿಯಲ್ಲಿ ನಮೀಬಿಯಾ ಕಂಡು ಬರುತ್ತದೆ. ನಮೀಬಿಯಾದ ನೆರೆಯ ದೇಶಗಳು, ಗಡಿ ರಾಷ್ಟ್ರಗಳು ಯಾವ್ಯಾವ ಅಂದ್ರ ಅಂಗೋಲಾ, ಜಾಂಬಿಯಾ, ಬೋಟ್ಸ್ವಾನಾ, ದಕ್ಷಿಣ ಆಫ್ರಿಕಾ. ಇವು ನಮೀಬಿಯಾದ ಗಡಿ ರಾಷ್ಟ್ರಗಳು. ನೆಕ್ಸ್ಟ್, ಪಶ್ಚಿಮಕ್ಕೆ ಈ ನಮೀಬಿಯಾದ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಓಷನ್ ಕಂಡು ಬರುತ್ತದೆ. ನಮೀಬಿಯಾದ ಭೌಗೋಳಿಕ ವೈಶಿಷ್ಟ್ಯತೆಗಳನ್ನು ನೋಡುವುದಾದ್ರ ಕರಾವಳಿ ನಮೀಬ್ ಮರುಭೂಮಿ ಕಂಡು ಬರುತ್ತದೆ. ಇಲ್ಲಿ ಕರಾವಳಿ ಕಂಡು ಬರುತ್ತದೆ, ನಮೀಬ್ ಮರುಭೂಮಿ ಕಂಡು ಬರುತ್ತದೆ, ಮಧ್ಯ ಪ್ರಸ್ಥಭೂಮಿ ಮತ್ತು ಕಲಹರಿ ಮರುಭೂಮಿ ಕಂಡು ಬರುತ್ತದೆ. ಕಲಹರಿ ಮರುಭೂಮಿಯು ನಮೀಬಿಯಾದಲ್ಲಿ ಕಂಡು ಬರುತ್ತದೆ. ನಮೀಬಿಯಾದಲ್ಲಿರುವ ಪ್ರಮುಖ ನದಿಗಳು ಯಾವ್ಯಾವ ಅಂದ್ರ ಜಾಂಬೇಜಿ, ಮಾಸಿ, ಕಿತ್ತಳೆ ನದಿ ಎಕ್ಸೆಟ್ರಾ. ಇವು ನಮೀಬಿಯಾದಲ್ಲಿ ಕಂಡು ಬರುತ್ತವೆ. ಜಾಂಬೇಜಿ ನದಿ ಎಲ್ಲಿಗೆ ಹರಿಯುತ್ತಂದ್ರೆ ಅಟ್ಲಾಂಟಿಕ್ ಸಾಗರಕ್ಕೆ ಹರಿಯುತ್ತದೆ. ಇದು ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಕತ್ತರಿಸುತ್ತದೆ. ಇದು ಇಂಪಾರ್ಟೆಂಟ್.
ಮಕರ ಸಂಕ್ರಾಂತಿಯನ್ನು 2 ಬಾರಿ ಹಾದು ಹೋಗುವ ನದಿ ಯಾವುದಕ್ಕೆ ಕ್ವಶನ್ ಆಗಿದೆ. ಅದಕ್ಕ ಉತ್ತರ ಜಾಂಬೇಜಿ ನದಿ. ನಮೀಬಿಯಾದಿಂದ ಆಮದು ಮಾಡಿಕೊಂಡ ಚಿರತೆಗಳನ್ನು ಪ್ರೊಜೆಕ್ಟ್ ಚೀತಾ ಅಡಿಯಲ್ಲಿ ಭಾರತದಲ್ಲಿ ಮತ್ತೆ ಪರಿಚಯಿಸಲಾಗುತ್ತಿದೆ. ನೆಕ್ಸ್ಟ್ ಜಾಂಬಿಯಾ. ಜಾಂಬಿಯಾವು ಆಫ್ರಿಕಾ ರಾಷ್ಟ್ರದಲ್ಲಿ ಕಂಡುಬರುತ್ತದೆ, ಆಫ್ರಿಕಾ ಖಂಡದಲ್ಲಿ. ಜಾಂಬಿಯಾದ ರಾಜಧಾನಿ ಲುಸಾಕಾ. ಏರೋ ಇಂಡಿಯಾ 2025 ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವರು ಮತ್ತು ಜಾಂಬಿಯಾದ ರಕ್ಷಣಾ ಸಚಿವರ ನಡುವೆ ದ್ವಿಪಕ್ಷೀಯ ಸಭೆ ನಡೆಯಿತು. ಆದ ಕಾರಣದಿಂದ ಜಾಂಬಿಯಾ ರಾಷ್ಟ್ರ ಸುದ್ದಿಯಲ್ಲಿದೆ. ಇನ್ನು ಜಾಂಬಿಯಾದ ಭೌತಿಕ ಲಕ್ಷಣಗಳು ನೋಡುವುದಾದ್ರ ಇದು ಒಂದು ಭೂಕುಸಿತದ ದೇಶ ಇದೆ ಜಾಂಬಿಯಾ. ಇದರ ಭೂಗಡಿಗಳು ಯಾವ್ಯಾವ ಅಂದ್ರ ತಾಂಜಾನಿಯಾ, ಮಲಾವಿ, ಮೊಜಾಂಬಿಕಾ, ಜಿಂಬಾಬ್ವೆ, ಬೋಟ್ಸ್ವಾನಾ, ನಮೀಬಿಯಾ, ಅಂಗೋಲಾ ಮತ್ತು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇವು ಗಡಿ ರಾಷ್ಟ್ರಗಳು ಎಲ್ಲ ಯಾವ್ಯಾವಂದ್ರ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ, ತಾಂಜಾನಿಯಾ, ಮಲಾವಿ, ಮೊಜಾಂಬಿಕಾ, ಜಿಂಬಾಬ್ವೆ, ಬೋಟ್ಸ್ವಾನಾ, ನಮೀಬಿಯಾ ಮತ್ತು ಅಂಗೋಲಾ. ಜಾಂಬಿಯಾದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವಂದ್ರ ಜಾಂಬೇಜಿ. ಇದು ವಿಕ್ಟೋರಿಯಾ ಜಲಪಾತಕ್ಕೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್ ಅದರೊಳಗ ಉದ್ದವಾದ ನದಿಗಳು ಯಾವಂದ್ರ ಕಾಪ್ಯೂ ಮತ್ತು ಲುವಾಂಗ್ವಾ ನದಿ. ಈ ನದಿಗಳು ಜಾಂಬೇಜಿಯಲ್ಲಿ ಹರಿಯುವ ಪ್ರಮುಖ ನದಿಗಳು. ಜಾಂಬೇಜಿಯಲ್ಲಿರುವ ಅತಿ ಎತ್ತರದ ಶಿಖರ ಯಾವುದಂದ್ರ ಮಾಪಿಂಗಾ ಸೆಂಟ್ರಲಾಂಜಿಯಾ. ಯಾವುದಂದ್ರ ಮಾಪಿಂಗಾ ಸೆಂಟ್ರಲ್ ಜಾಂಬಿಯಾ. ಇವು ಮಲಾವಿ ಗಡಿಯುದ್ದಕ್ಕೂ ಮಾಪಿಂಗಾ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಮಾಪಿಂಗಾ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತಾವ ಅಂದ್ರೆ ಜಾಂಬಿಯಾದಲ್ಲಿ ಕಂಡು ಬರುತ್ತವೆ. ಇದರಲ್ಲಿರುವ ಅತಿ ಎತ್ತರ ಶಿಖರ ಯಾವುದಂದ್ರ ಮಾಪಿಂಗಾ ಸೆಂಟ್ರಲ್ ಜಾಂಬಿಯಾ.